ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಸೌಹಾರ್ದ ಸಭೆ. ಅರಸೀಕೆರೆಯ ಪೊಲೀಸರಿಂದ ಹಿಂದೂ ಮುಸ್ಲಿಂ ಶಾಂತಿ ಸಭೆ ಡಿವೈಎಸ್ಪಿ ಲೋಕೇಶ್ ನೇತೃತ್ವದಲ್ಲಿ. ಗೌರಿ ಗಣೇಶ ಈದ್ ಮಿಲಾದ್ ಶಾಂತಿ ಸೌಹಾರ್ದತೆಯಿಂದ ಆಚರಿಸುವ ಮೂಲಕ ಕಾನೂನು ಸುವ್ಯವಸ್ಥೆ ಕಾಪಾಡಲು ತಿಳಿಸಿದರು. ಧಾರ್ಮಿಕ ಹಬ್ಬಗಳ ಕುರಿತು ಬ್ಯಾನರ್ ಬಂಟಿಂಗ್ಸ್ ಅಳವಡಿಸಲು ನಗರಸಭೆಯಿಂದ ಅನುಮತಿ ಪಡೆಯಬೇಕು. ನಗರ ಠಾಣೆಯ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಮಾತನಾಡಿ, ಚಡ್ಡಿ ಗ್ಯಾಂಗ್ ಬಗ್ಗೆ ವದಂತಿ ಸಾಮಾಜಿಕ ತಾಣದಲ್ಲಿ ಹರಡುತ್ತಿರುವುದು ನಾವುಗಳು ಗಮನಿಸಿ ಸೂಕ್ತ ರಕ್ಷಣಾ ವ್ಯವಸ್ಥೆ ಮಾಡಲಾಗುತ್ತಿದೆ. ಗಾಳಿ ಸುದ್ದಿಗಳಿಗೆ ಜನರು ಪ್ರಾಮುಖ್ಯತೆ ನೀಡಬೇಡಿ. ವಿವಿಧ ವಾರ್ಡ್ಗಳಲ್ಲಿ ಗಣಪತಿ ಮೂರ್ತಿ ಕೂರಿಸಲು ಪೊಲೀಸ್ ಸೇರಿ ವಿವಿಧ ಇಲಾಖೆಗಳು ನೀಡುವ ಸಲಹೆ ಸೂಚನೆ ಪಾಲಿಸಬೇಕೆಂದು ಮನವಿ ಮಾಡಿದರು. ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದಿಲೀಪ್ ಕುಮಾರ್, ಪ್ರಸನ್ನ ಗಣಪತಿ ಭಕ್ತ ಮಂಡಳಿ ಅಧ್ಯಕ್ಷ ಎಚ್. ಜಿ. ವೆಂಕಟೇಶ್ ಬಾಬು, ಅರ್ಬನ್ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಬ್ದುಲ್ ಜಮೀಲ್, ಮುಸ್ಲಿಂ ಜಮಾತ್ ಕಮಿಟಿ ಉಪಾಧ್ಯಕ್ಷ ಮೊಹಮ್ಮದ್ ಶರೀಫ್, ಯಾದಪುರ್ ತೇಜಸ್, ಪತ್ರಕರ್ತರಾದ ಎಚ್. ಡಿ. ಸೀತಾರಾಮು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಗಣೇಶ ಕೂರಿಸುವಂಥ ಪ್ರತಿಷ್ಠಾಪನಾ ಮಂಡಳಿಗಳಿದ್ದಾವೆ, ಅವ್ರಿಗೆ ಮತ್ತೊಮ್ಮೆ ಕರಿತೀವಿ. ಸಪ್ರೇಟಾಗಿ ಹೋಗಿ ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಈದ್ ಮಿಲಾದ್ ಚಾಂದ್ ಕಮಿಟಿ ಏನಿದೆಯಲ್ಲ, ಇವ್ರಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಜಮಾತ್ ಕಮಿಟಿಯವ್ರಿಗೂ ಕೂಡ ಮುಂದಿನ ದಿನದಲ್ಲಿ ಟೈಮ್ ಇದೆ, 14 16th ಆಫ್ ನೆಕ್ಸ್ಟ್ ಮಂತ್ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಕರಿತೀವಿ. ಅವ್ರಿಗೂ ಸಪ್ರೇಟಾಗಿ ಕರ್ಕೊಂಡು ಅವ್ರಿಗೂ ಕೂಡ ಕೆಲವೊಂದು ನಮ್ಮ ಕಡೆಯಿಂದ ಏನು ಇನ್ಸ್ಟ್ರಕ್ಷನ್ಸ್ ಇದೆ ಅವ್ರಿಗೂ ಕೂಡ ತಿಳಿಸ್ತೀವಿ. ಪ್ರಮುಖವಾಗಿ ಕೆಲವೊಂದು ನಮ್ಮ ಕಡೆಯಿಂದನೂ ಕೂಡ ನಮ್ಮ ಕಡೆಯಿಂದನೂ ಕೂಡ ಕೆಲವೊಂದು ಕೆಲಸಗಳು ಆಗಬೇಕಿದೆ. ನಾವು ಅವನ್ನೆಲ್ಲ ಏನಿದೆ ಅದನ್ನೆಲ್ಲ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ಏನು ಬಂದೋಬಸ್ತ್ ಮಾಡ್ಕೊಡೋದಿದೆ ಅದೆಲ್ಲ ಬಂದೋಬಸ್ತ್ ಮಾಡ್ಕೊಡ್ತೀವಿ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ನಾನು ಎರಡೂ ಕಮ್ಯುನಿಟಿ ಪೀಪಲ್ಗೆ ಹೇಳೋದೇನಂತಂದ್ರೆ, ನೀವು ಏನು ಬ್ಯಾನರ್ಸು ಮತ್ತೆ ಬಂಟಿಂಗ್ಸ್ ಕಟ್ತೀರಿ, ಈ ಬ್ಯಾನರ್ಸು ಮತ್ತೆ ಬಂಟಿಂಗ್ಸ್ ಇವಕ್ಕೆ ಪ್ರಿಯರ್ ಪರ್ಮಿಷನ್ ನೀವು ನಮ್ಮ ಅದರ ಪೂರ್ವಾನುಮತಿಯನ್ನ ನಗರಸಭೆ ಕಮಿಷನರ್ ಕಡೆಯಿಂದ ಪಡ್ಕೊಳ್ಳೇಬೇಕು. ಅದನ್ನ ಪಡ್ಕೊಂಡೇ ನೀವು ಅದನ್ನು ಕಟ್ಟಬೇಕು. ಮತ್ತೆ ಕಟ್ಟಿದ್ಮೇಲೆ ಅದನ್ನ ಕಾಯುವಂತ ಜವಾಬ್ದಾರಿ ನಿಮ್ದೇ ಇರುತ್ತೆ. ನಾವು ನಿಮ್ಮ ಬ್ಯಾನರ್ ಬಂಟಿಂಗ್ ನ ಕಾಯಕ್ಕಾಗಲ್ಲ. ಏನೋ ನಿಮ್ಗೆ ಟ್ರಾಫಿಕ್ ಹೇಳಿದ್ರು ಅಥವಾ ಇನ್ನು ಬೇರೆ ಏನಾದ್ರು ಕೆಲವೊಂದು ನಮ್ಮ ನಿಮ್ಮ ಮೆರವಣಿಗೆ ಸಂದರ್ಭದಲ್ಲಿ ನಾವು ಸಹಕಾರ ಕೊಡುವಂಥದ್ದು ಅವೆಲ್ಲವೂ ಕೂಡ ನಾವು ಮಾಡ್ತೀವಿ. ಬಟ್ ಗಣಪತಿ ಸ್ಕೂಲ್ಗೆ ಮೊದಲು ನಗರಸಭೆಯಿಂದ ಪೂರ್ವಾನುಮತಿಯನ್ನು ಪಡಿಬೇಕು. ಒಂದು, ಎರಡನೇದಾಗಿ ಅದನ್ನು ಕಾಯುವಂತ ಜವಾಬ್ದಾರಿ ನಿಮ್ದೇ ಇರುತ್ತೆ. ಸಾಧ್ಯವಾದ ಸ್ವಲ್ಪ ಹೈಟಲ್ ಕಟ್ಟಬೇಕು, ಕೈ ಸಿಗಬಾರ್ದು, ಸ್ವಲ್ಪ ಹೈಟಲ್ ಕಟ್ಟ ಅದನ್ನು ತಿಳ್ಕೊಳ್ಳೋ ಒಂದು ಉದ್ದೇಶಕ್ಕೋಸ್ಕರ ಈ ಸಮಿತಿ ಮಾಡ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಈದ್ ಮಿಲಾದ್ ಮತ್ತು ಗಣೇಶ ಒಂದೇ ಮಂತ್ ಬರ್ತಾ ಇದೆ. ನಮ್ಮಲ್ಲಿ ಈಗ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಏನು ವಿಚಾರ ಅಂತ ಹೇಳಿದ್ರೆ, ಗಣೇಶ ಈದ್ ಮಿಲಾದ್ ಇವೆಲ್ಲ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂತಹ ಒಂದು ಬಂದೋಬಸ್ತ್ ಇರಲ್ಲ. ಅದಕ್ಕೋಸ್ಕರ ಈಗ ಪ್ರಪಂಚದಲ್ಲಿ ಎಲ್ಲ ರೀತಿ ಜನರು ಇದ್ದೇ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಲವು ಸಲ ಅಚಾನಕ್ಕಾಗಿ ಯಾವುದಾದ್ರೂ ಅವಘಡಗಳೇನಾದ್ರೂ ಸಂಭವಿಸಿದ್ರೆ ಅಥವಾ ಕೆಲವು ಸಲ ಗಾಳಿ ಹರಡ್ತಾ ಇದ್ದಾರೆ ಅಂತ ಹೇಳಿದ್ರೆ IT ಆಕ್ಟ್ ಅಲ್ಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ನಾವು ಕೇಸ್ಗಳನ್ನು ಮಾಡ್ತೀವಿ. ಈಗಾಗಲೇ ನಮ್ಮಲ್ಲಿ ಇಲ್ಲೇ ಅರಸೀಕೆರೆ ಟೌನ್ ಅಲ್ಲಿ ಮಾಡಿದ್ದೀವಿ ಮತ್ತು ಜಾಗದಲ್ಲೂ ಆಗಿದೆ. ನಮ್ಮಲ್ಲಿ 3 ಜನ ಒಂದೊಂದು ಠಾಣೆಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸಿಬ್ಬಂದಿಗಳೇ ಇದ್ದಾರೆ. ಅದಕ್ಕೆ ಟ್ರೈನಿಂಗೂ ಆಗಿದೆ. ಮತ್ತೆ ನಾವು ನಮ್ಮ ಹಂತದಲ್ಲಿ ಇನ್ಫಾರ್ಮೇಶನ್ ಅನ್ನು ಸಹ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅವರ್ಲಿ ಒಂದೊಂದ್ ಕಡೆ ಪಾರ್ಕ್ ಮಾಡ್ತಾ ಅಂದ್ರೆ ರೌಂಡ್ಸ್ ಮಾಡಿಸ್ತಾ ಇದೀವಿ. ಮತ್ತೆ ಸೈರನ್ ಸೌಂಡ್ ಕೇಳ್ತಾ ಇರ್ತೀವಿ ಅನ್ಸುತ್ತೆ ನೈಟ್. ಚಡ್ಡಿ ಗ್ಯಾಂಗ್ ಎಲ್ಲ ತಾಲೂಕು ಆಫೀಸ್ ಹಿಂಭಾಗ ಎಲ್ಲ ಓಡಾಡ್ತಿದ್ರು ಅಂತ ಹೇಳಿದ್ರು. ನಾವು ಆಫೀಸರ್ಸ್ ಸಾಹೇಬರು ವಿಶೇಷವಾಗಿ ಗಮನ ಕೊಟ್ಬಿಟ್ಟು ಯಾರ್ಯಾರು ಸಾರ್ವಜನಿಕರಿಗೆ ನಾವು ನೈಟ್ ಹೋಗಿ ಅವ್ರಿಗೆ ಮಾತಾಡಿಸ್ತಾ ಇದ್ದೀವಿ. ಮತ್ತೆ ಮಾರುತಿ ನಗರನು, ಆಮೇಲೆ ಈ ಕಡೆ ಇಂಜನಹಳ್ಳಿ ಎಲ್ಲೆಲ್ಲಿ ಓಡಾಟ ಇದೆ ಅಂತ ಹೇಳಿದ್ರು ಅಲ್ಲೆಲ್ಲ ಹೋಗಿ ನಾವು ಓಡಾಟ ಮಾಡಿದೀವಿ. ಸಾಕಷ್ಟು ಜನಗಳು ಯಾರ್ಯಾರು ಆ ಥರದ ಅಭಿಪ್ರಾಯ ಇತ್ತು ಅವನ್ನೆಲ್ಲ ನೈಟ್ ಎದ್ದು ಮಾತಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಆ ಥರದ ವಿಚಾರಗಳು ಇಟ್ಕೊಂಡು ಸಹ ಸ್ವಲ್ಪ ನಮ್ಗೆ ಗಮನಕ್ಕೆ ತಗೊಂಬನ್ನಿ. ಹಾಗೆ ಗಣೇಶ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಗಣೇಶ ಪ್ರತಿಷ್ಠಾಪನೆ ಮಾಡೋರಿಗೆ ನಾವು ಮೊಹಲ್ಲಾಗಳಿಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಟೌನ್ಗಳಲ್ಲಾದ್ರೆ ಮೊಹಲ್ಲಾಗಳಿಗೆ, ಇಲ್ಲ ಅಂದ್ರೆ ಹಳ್ಳಿಗಳಿಗಾದ್ರೆ ವಿಲೇಜ್ ಬೀಟ್ ಲೆಕ್ಕದಲ್ಲಿ ಒಂದೊಂದು ಹಳ್ಳಿಗೆ ಬಂದ್ಬಿಟ್ಟು ಅಲ್ಲಿ ASI ಅಥವಾ ಸಬ್ ಇನ್ಸ್ಪೆಕ್ಟರ್ ಅಥವಾ ನಮ್ಮ ನೇತೃತ್ವ ಎಲ್ಲ ಅವಶ್ಯಕತೆ ಇರುತ್ತೆ. ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಲೆಕ್ಕದಲ್ಲಿ, ಸಾಧ್ಯ ಆದ್ರೆ DSP ಸಾಹೇಬ್ರ ಲೆಕ್ಕದಲ್ಲಿ ಇಲ್ಲೇ ಮಾಡಿರ್ತೀವಿ. ಅವಶ್ಯಕತೆ ಇದ್ರೆ ಅಲ್ಲೂ ಸಹ ಸಾಹೇಬ್ರು ಬಂದು ಮೀಟಿಂಗ್ ಮಾಡ್ತೀವಿ. ಏನು ಸಲಹೆ ಸೂಚನೆಗಳು
ಇದ್ದಾವೆ ನಾವು ಅಲ್ಲಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಈ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳಲ್ಲಿ ಕೆಪಿಯಿಂದ ಕೆಲವು ಸೂಚನೆಗಳಿರ್ತವೆ, ತಹಶೀಲ್ದಾರ್ ಕಡೆಯಿಂದ ಕೆಲವು ಸೂಚನೆ ಇರ್ತವೆ, ನಗರಸಭೆಯಿಂದ, ಗ್ರಾಮ ಪಂಚಾಯತಿಯಿಂದ ಏನ್ ಸೂಚನೆಗಳಿದಾವೆ ಇವು ನಾವು ನಿಮ್ಮನ್ನ ಹಬ್ಬಗಳ ಆಚರಣೆಗೆ ತಡೆ ಒಡ್ಡೋದಂತ ಅಲ್ಲ, ಕೆಲವು ರೆಗ್ಯುಲೇಷನ್ಸ್ ಇರಲೇಬೇಕಾಗುತ್ತೆ. ರೆಗ್ಯುಲೇಷನ್ಸ್ ಇಲ್ಲ ಇವನಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಅನಾವಶ್ಯಕ ಗೊಂದಲಗಳಿಗೆ ಅವಕಾಶ ಆಗ್ತದೆ. ಕೆಲವು ಸೂಚನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ನಾವು ದಯಮಾಡಿ ಅವುಗಳನ್ನ ಪಾಲಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗಣೇಶ ಮತ್ತು ಈದ್ ಮಿಲಾದ್ ಕಮಿಟಿ ವತಿಯಿಂದ ಪೀಸ್ ಕಮಿಟಿ ಏನು ಅಂದ್ಕೊಂಡಿದ್ವಿ, ಅದಕ್ಕೆ ತಾವೆಲ್ಲ ಅರಸೀಕೆರೆಯ ನಾಗರಿಕರು, ಎಲ್ಲ ಕೋಮುಗಳ ನಾಗರಿಕರು ಸಹ ಆಗಮಿಸಿದ್ರ, ಅದು ಮಾಧ್ಯಮ ಮಿತ್ರರು ಸಹ ಆಗಮಿಸಿದ್ರ. ಅರಸೀಕೆರೆ ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯ ಆಶ್ರಯದಲ್ಲಿ ನಡೆಯುತ್ತಿರ್ತಕ್ಕಂಥ ಏನು ನಾವು ಹಿಂದೆ ಶಾಂತಿ ಸಭೆ ಅಂತ ಕರೀತಾ ಇದ್ದು, ಈಗ ಸೌಹಾರ್ದ ಸಭೆ ಅಂತ ಕರೀತಾ ಇದ್ದೀವಿ. ಈ ಸಭೆಯ ಅಧ್ಯಕ್ಷ ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳೇ ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಸಹ ಭಾಗವಹಿಸಿಲ್ಲ. ಇವತ್ತು ಒಳ್ಳೆಯ ಒಂದು ಸಭೆಯ ಕಳೆಯನ್ನು ಎದ್ದು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ರೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನೈಋತ್ಯ ಶಾಂತಿಯ ತೋಟವಾಗಿ ಬೆಳೀಲಿ ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂತಂದ್ರೆ ಈಗಾಗಲೇ 5 ಮತ್ತು 6 ಮತ್ತು 16ನೇ ತಾರೀಕು ನಡೆಯತಕ್ಕಂಥ ಗೌರಿ ಮತ್ತು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ನಾನಾದರೂ ಮುಸ್ಲಿಂ ಜಮಾತ್ ಕಮಿಟಿ ಪರವಾಗಿ ಮತ್ತು ಎಲ್ಲ ಮುಸ್ಲಿಂ ಸಂಘಟನೆಯ ಸಂಘಗಳ ಪರವಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಾನು ಹಬ್ಬದ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಬಹುಶಃ ಅರಸೀಕೆರೆ ನಗರದ ಇತಿಹಾಸದಲ್ಲಿ ಗಣಪತಿ ಮಂಡಳಿಯವರು ಅನೇಕರು ನಮ್ಮ ಹಿರಿಯರು ಏನದು ಸ್ಥಾಪನೆ ಮಾಡಿರ್ತಕ್ಕಂಥ 75, 76, 78 ವರ್ಷದ ಹಿಂದೆ ಈ ಗಣಪತಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಸ್ವತಂತ್ರವಾಗಿ ಯಾವ ವರ್ಷನೂ ತಪ್ಪದಂಗೆ ಕಾರ್ಯಕ್ರಮಗಳನ್ನು ಮಾಡಿ ಗಣಪತಿಯನ್ನು ಕೂರಿಸಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಅರಸೀಕೆರೆ ನಗರ ನಾಡಿನ ಹಬ್ಬ ಅಂತಕ್ಕಂಥದ್ದು ಎಷ್ಟು ವರ್ಷ ಮಾಡಿದ್ದೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ಕೊರೋನಾ ಸಂದರ್ಭದಲ್ಲೂ ಕೂಡ ಗಣಪತಿಯನ್ನು ಕೂರಿಸೋದು ಬಿಡದಕ್ಕೆ ಅವತ್ತೂ ಕೂಡ ಗಣಪತಿಯನ್ನು ಕೂರಿಸಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಅಭಿಷೇಕಗಳನ್ನು ಮಾಡಿಸಿ ಎಲ್ಲರೂ ಸಮಾಜದ ಬಂಧುಗಳನ್ನು ಆಹ್ವಾನಿಸಿಕೊಂಡು ಕಾರ್ಯಕ್ರಮ ಎಸ್ಪೆಷಲಿ ಆಗಿ ಯಾರು ಬೇರೆ ಬೇರೆ ಇಲ್ಲ, ಎಲ್ಲರಿಗೂ ಒಂದೇ ದೇವರು. ದೇವರು ಸುಪ್ರೀಂ ಕೋರ್ಟ್. ಎಲ್ಲರೂ ಅವರವರ ಭಾವಕ್ಕೆ ಅವರವರ ಭಕ್ತಿಯ ಕಾಣಿಸ್ಕೊಂಡ್ರೆ ಶಿವನ ನಾವೆಲ್ಲರೂ ನೀವು ಅಲ್ಲಾ ಮಹಾಪ್ರಭು ಅಂತ ನಮ್ಮ ಸಿದ್ಧಗಂಗಾ ಕಾಲೇಜವರು ಗುರುಗಳು ಹೇಳ್ತಾರೆ. ನಾನು ಅಲ್ಲಿ ಓದಿರೋದು ಡಿಗ್ರಿ ಅಲ್ಲ, ನಾನು ಏನು ಓದಿಲ್ಲ, ಏನು ಮಾತಾಡಿಲ್ಲ ಕಣಂಬಂದ್ರೆ ಅಲ್ಲಾ ಮಹಾಪ್ರಭು ಅಂತ ಬೆಳಿಗ್ಗೆ ಸಂಘ ಹಾಕಿ ನಾನು ಲಿಂಗ ಹಾಕೊಂಡು ನೀನು ಹಾಕ್ಕೊಂಡು ಅದು ನೋಡಿ ಲಿಂಗ ಇದ್ರೊಳಗೆ ಹೇಳ್ತಾ ಇರ್ತೀವಿ. ಅವತ್ತರ ನಾವೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಂದಾಗಿ ಎಲ್ಲ ಹಬ್ಬಗಳು ಆಚರಿಸೋಣ. ನಿಮ್ಮ ಹಬ್ಬದಲ್ಲಿ ನಾವು ಬರ್ತೀವಿ, ನಮ್ಮ ಹಬ್ಬದಲ್ಲಿ ನೀವು ಬಂದು ನಮಗೆ ಸಂತೋಷವಾಗಿ ಬರ್ತೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಗಣಪತಿನ 64 ದಿವಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಎಲ್ಲ ಇಲ್ಲಿವರೆಗೂ ಎಲ್ಲ ಡಿಪಾರ್ಟ್ಮೆಂಟ್ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಾಗಿ ಸಹಕಾರ ನೀಡುತ್ತಾ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕು ಅಂತೇಳಿ ನಮ್ಮ ಮಂಡಳಿ ಬಂದಿಗೆ ಕೇಳ್ಕೊಳ್ತೀವಿ. ಒಕ್ಕಲೆಬ್ಸುವಂಥದ್ದು ಯಾವುದು ಸುಲಲಿತವಾಗಿ ಏನು ಸಾರ್ವಜನಿಕರು ಜನ ಓಡಾಡೋದಕ್ಕೆ ನಮ್ಮಲ್ಲಿ ಸಿಬ್ಬಂದಿ ಕೊಡ್ತಾ ಇಲ್ಲ, ಅದನ್ನು ಇಲಾಖೆ ಒಪ್ಕೋತಾ ಇಲ್ಲ. ನಮಗೆ ಗೊತ್ತಾಗುತ್ತೆ, ಹಗಲು ರಾತ್ರಿ ಶ್ರಮ ಪಡ್ತಾ ಇರೋ ಸಿಬ್ಬಂದಿ ನಾವು ನೋಡಿದ್ವಿ, ನಮಗೆಲ್ಲ ಅರ್ಥವಾಗುತ್ತೆ. ಆದರೆ ಅದು ಇಲಾಖೆ ಬಿಟ್ಟು ವಿಚಾರ ಅಲ್ಲ ಬದಲಿಸ್ಕೊಡೋದು. ಅದೇನು ಮಾಡ್ತಾರೋ ಗೊತ್ತಿಲ್ಲ.
ಒಟ್ಟು ಈ ಗಣಪತಿ ಇಟ್ಟಿರೋ ದಿವಸ ತನಕ ಅಂದ್ರೆ ಅಷ್ಟೊಳಗೆ ನಿಮ್ಮ ಹಬ್ಬ ಮುಗಿದೋಗ್ಬಿಡುತ್ತೆ. ಈಗ ಮಿಲಾದ್ ಮುಗಿದೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಹೊರಗಡೆಯಿಂದ ನೀವು ಕರ್ಕೊಂಡು ಟ್ರಾಫಿಕ್ ಕಂಟ್ರೋಲ್ಗೆ ಇನ್ನು ನಮ್ಮ ಜನ ಕಂಟ್ರೋಲ್ಗೆ ನಾನು ನಿಮಗೆ ಕೇಳ್ತಿಲ್ಲ, ಯಾಕೆಂದ್ರೆ ನಾವು ಎಲ್ಲ ಹೇಳಿದ್ದಾರೆ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಸುರಕ್ಷಿತವಾಗಿ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ತೀವಿ. ವರ್ಷಗಳಿಂದ ಈ ವರ್ಷನೂ ಕೂಡ ಗೌರಿ ಗಣೇಶ ಹಬ್ಬ ಹಾಗೂ ಏನು ಈ ದಿನದ ಹಬ್ಬ ಪ್ರತಿ ವರ್ಷ ನಾವು ಅರಸೀಕೆರೆಯಲ್ಲಿ ಮಾಡ್ತಾ ಇದೀವಿ. ವಿಜೃಂಭಣೆಯಿಂದ ಮಾಡ್ತಾ ಇದೀವಿ, ತುಂಬಾ ಅಣ್ಣ ತಮ್ಮಂದಿರಂತೆ ಮಾಡ್ತಾ ಇದೀವಿ ನಾವೆಲ್ಲ. ಅದೇ ರೀತಿ ಈ ವರ್ಷನೂ ಕೂಡ ನಾವೆಲ್ಲ ಹೇಳ್ತೀವಿ ರಾಷ್ಟ್ರಗೀತೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮನ ಅಂತೇಳಿ. ಅದೇ ರೀತಿ ಒಂದಾಗಿ ನಾವೆಲ್ಲ ಈ ವರ್ಷನೂ ಕೂಡ ಒಗ್ಗಟ್ಟಿನಲ್ಲಿ ಮಾಡಿ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಅಂತ ಹೇಳಿದ್ರೆ ಅದು ಬಹಳ ಹೆಸರಿತ್ತು. ಹಿಂದೆ ಹೇಗೆ ಸುಮಾರು ಸಾವಿರಾರು ಜನ ಬರೋರು, ರಾತ್ರಿ ಎಲ್ಲ ಇರೋರು, ಬೀಚೆ ಇರೋದು ಎಲ್ಲ ಇರೋದು. ಹಾಗಾಗಿ ಮತ್ತೆ ಅದೇ ಒಂದು ಮರುಕಲ್ಪಿಸಬೇಕು. ತಾಲೂಕಿನಲ್ಲಿ ಪಕ್ಕದ ಅಕ್ಕಪಕ್ಕದ ತಾಲೂಕುಗಳಿಂದ ಬರಬೇಕು, ಟಿಪ್ಟೂರು ಕಡೂರು ಎಲ್ಲ ಬರಬೇಕು. ಹೇಗೆ ಟಿಪ್ಟೂರ್ಗೆ ಹೋಗ್ತೀವಿ ಜನಗಳು ನಾವೆಲ್ಲ ಹಳ್ಳಿ ಹಳ್ಳಿಯಿಂದ ಬರಬೇಕು. ಅದಕ್ಕೆ ನಮ್ಮ ಪೊಲೀಸರು ಕೂಡ ಸಹಕಾರ ಮಾಡ್ಬೇಕು ಈ ಸರಿ ಹೆಚ್ಚಿನ ಇದರಲ್ಲಿ ಅಂತ ಕೇಳ್ಕೊಂತೀನಿ. ಮತ್ತೆ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರಂತೆ ಬಾಳೋಣ ಅಂತ ಹೇಳುತ್ತಾ ಒಗ್ಗಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಎರಡೂ ಈದ್ ಮಿಲಾದಾಗ್ಲಿ ಗೌರಿ ಗಣೇಶ ಹಬ್ಬ ಆಗಲಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ನಾವು ಹೇಳ್ತೀವಿ. ಅದಕ್ಕೆ ಸಂಬಂಧ ಸವಾಲಾಗುತ್ತೆ. ಈ ಸಭೆಯ ಬಗ್ಗೆ ತಮಗೆ ಇರುವಂತಹ ಏನು ಯಾವ ಪೊಲೀಸ್ ಕಡೆಯಲ್ಲಿ ಏನಾಗಬೇಕು ಅದಕ್ಕಾಗಿ ಮುಖಂಡರಾಗಲಿ ಸಾರ್ವಜನಿಕರು ಏನಾಗಬೇಕು ಪೊಲೀಸ್ ಈಗ ತಮ್ಮ ಅಭಿಪ್ರಾಯಗಳ ತಿಳಿಸಬೇಕು. ಮತ್ತೆ ಏನಾದ್ರು ಸಲಹೆ ಸೂಚನೆಗಳಿದ್ರೆ ಈ ಲಾಸ್ಟ್ ಇಯರ್ ಈ ತರ ಆಗಿಲ್ಲ, ಈ ತರ ಮಾಡ್ಕೊಳ್ಳಿ ವರ್ಷ ಏನಾದ್ರು ಚೇಂಜಸ್ ಇದೆ ಅದೊಂದು ಮುಕ್ತವಾಗಿ ಒಂದು ಡಿಸ್ಕಷನ್ ಮಾಡಿ ಪ್ರತಿ ವರ್ಷ ಈ ವರ್ಷ ಒಂದು ಸುಗಮವಾಗಿ ಎಲ್ಲ ಹಬ್ಬಗಳು ಖುಷಿಯಾಗಿ ಮಾಡೋಣ ಅಂತ ಕೇಳ್ತೀನಿ. ನಿಮ್ ಕಡೆಯಿಂದ ಏನಾದ್ರು ಸಲಹೆ ಸೂಚನೆಗಳು? you